ನಾನು ಸುಮಾರು 2 ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾರೆ. ಯಾಕಂದ್ರೆ ಒಳ್ಳೆ ದೂರ ದೂರ ಎಲ್ಲೋ ಸಿಟಿನಲ್ಲಿ ಹೋಗಿ ತರಬೇತಿ ಪಡೆಯೋದು ಮುಖ್ಯ ಅಲ್ಲ. ಇಲ್ಲಿ ಹಳ್ಳಿಗಾಡಿನಲ್ಲಿ ಬಂದು ಈ ಒಂದು ಚಿಕ್ಕದಾದ ಒಂದು ಕೇಂದ್ರದಲ್ಲಿ ತರಬೇತಿ ಪಡೆದು ತುಂಬಾ ಅತ್ಯುತ್ತಮವಾದದ್ದು. ಯಾಕಂದ್ರೆ ಪ್ರತಿಯೊಬ್ಬ ತಂದೆ ಮಕ್ಕಳಿಗೆ ಈಗ ಹೊಲದಲ್ಲಿ ಕೆಲಸ ಮಾಡಬೇಕಂದ್ರೆ ಎಲ್ಲರೂ ರೈತರು ಅಂತ ಹೇಳ್ಕೊತಾರೆ. ಅದೇ ತಂದೆ ಅದನ್ನು ಮಕ್ಕಳಿಗೆ ಅದು ಹೇಗೆ ಬೆಳೆಯೋದಕ್ಕೆ ಎತ್ತರು ಯಾವ ತರ ಇರಬೇಕು ಅದನ್ನು ಬಳಸೋದಕ್ಕೆ ಅಂತ ಹೇಳ್ಬಿಟ್ಟು ತಂದೆ ಹೇಳ್ಕೊಟ್ರೆ ತಾಯಿ ಮಕ್ಕಳಿಗೆ ವಿದ್ಯೆ ಕಲಿಸ್ತಾರೆ. ಅದೇ ರೀತಿ ಮನೆ ಕೆಲಸ ಏನೇನು ಮಾಡಬೇಕು ಅದೆಲ್ಲನೂ ತಾಯಿ ಹೇಳ್ಕೊಡ್ತಾರೆ. ಆವಾಗನೇ ಮಕ್ಕಳು ತಂದೆ ಏನ್ ಕೆಲಸ ಮಾಡ್ತಾರೆ ಅದನ್ನ ಅಭ್ಯಾಸ ಮಾಡಿ ಮುಂದೆ ಜೀವನ ನಡೆಸ್ಕೊಳ್ತಾರೆ. ಅದೇ ರೀತಿ ತಾಯಿ ಸಹ ಏನು ಮಕ್ಕಳಿಗೆ ಅದು ಹೇಳಿಕೊಡ್ತಾರೆ ಅದನ್ನು ಮುಂದೆ ಅವರ ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ. ಅದೇ ರೀತಿ ಯಾವುದೇ ಒಬ್ಬರೇ ಅವರ ಸಮಾಜದಲ್ಲಿ ಈಗ ಅವರಿಗೆ ಬೆಲೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಏನ್ ಕೆಲಸ ಮಾಡ್ತೀಯ ಅಂತ ಹೇಳಿದ್ರೆ ಅದು ಸುಮ್ಮನೆ ಓಡಾಡ್ಕೊಂಡಿದ್ದೀನಿ ಅಂತಂದ್ರೆ ಆಗಲ್ಲ. ಅದೇ ರೀತಿ ಈಗ ನೀವೊಂದು 2 ವರ್ಷದಿಂದ ಸತತವಾಗಿ ಕುಟುಂಬ ಪೋಷಣೆ ಮಾಡೋದಕ್ಕೆ ಯಾವ ತರ ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆ ತಿಳಿಸ್ಕೊಂಡಿದ್ದಾರೆ. ನೀವು ಎಲ್ಲ ಬೇಕಾದ್ರೂ ಜೀವನ ಮಾಡಬಹುದು ಅಂತ ಒಂದು ಈ ಸಂಸ್ಥೆಯಲ್ಲಿ ನೀವು ತರಬೇತಿ ಪಡೆದಿದ್ದೀರಿ. ನಿಮಗೆ ಮುಂದೆ ನೀವು ಒಳ್ಳೇದು ಮಾಡಿ ಒಳ್ಳೆ ಒಂದು ಸಂಸ್ಥೆ ಬಂದಿದ್ದಾರೆ ಕಂಪನಿಗಳು ನಿಮಗೆ ಕೆಲಸ ಕೊಡುವಂತವರಾಗಲಿ ಒಳ್ಳೆ ನೀವು ಕುಟುಂಬ ಪೋಷಣೆ ಮಾಡಲಿ ಮತ್ತು ನಿಮಗೆ ಒಳ್ಳೆ ಹೆಸರು ಬರಲಿ. ಮುಂದೆ ಆರ್ಥಿಕವಾಗಿ ನಿಮಗೆ ದೇವರು ಒಳ್ಳೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಒಂದ್ ಕಡೆ ಈ ಒಂದು ಕೆಲಸ ಬಿಟ್ಟು ಏನೋ ತರಬೇತಿ ತಂದೆ ತಾಯಿ ತರಬೇತಿ ಕೊಡಿಸಿದ್ದಾರೆ. ಆಮೇಲೆ ಅವರು ಏನು ತಂದೆ ತಾಯಿಗೆ ನಿಮ್ಮ ಮೇಲೆ ತುಂಬಾ ಭರವಸೆ ಇರ್ತಾರೆ. ಪ್ರತಿಯೊಬ್ಬ ತಂದೆ ತಾಯಿಗೂ ನಮ್ಮ ಮಕ್ಕಳು ದೊಡ್ಡದಾಗಿ ಬೆಳೆದು ನಮಗೆ ನಮ್ಮ ಕುಟುಂಬವನ್ನು ಪೋಷಣೆ ಮಾಡಬೇಕು, ನಮಗೆ ಒಳ್ಳೆ ಹೆಸರು ತರಬೇಕು, ತಂದೆ ತಾಯಿಗೆ ಹೆಸರು ತರಬೇಕು, ಅದೇ ರೀತಿ ನಮ್ಮ ಗ್ರಾಮಕ್ಕೆ ಹೆಸರು ಬರಬೇಕು ಅಂತ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ತುಂಬಾ ಅಭಿಮಾನ ಮಾಡಿಕೊಂಡಿದ್ದಾರೆ. ಅದರಿಂದ ಅವರಿಗೆ ಹೆಸರು ತರಬೇಕು. ಒಳ್ಳೆ ಈಗ ಎಷ್ಟೋ ಜನ ಈ ಪೇಪರ್ಗಳಲ್ಲಿ ಎಲ್ಲ ಪ್ರತಿಯೊಂದು ಇದರಲ್ಲಿ ನೋಡ್ತಾ ಇರ್ತೀವಿ. ಈಗ ಎಲ್ಲೋ ಓದ್ತಾರೆ ನನ್ನ ಮಗ ಎಲ್ಲಿದ್ದಾನೆ ಅಂದ್ರೆ ಎಲ್ಲೋ ಅಮೆರಿಕಾದಲ್ಲಿ ಬೇರೆ ದೇಶದಲ್ಲಿ ಇರ್ತಾನೆ. ಆದ್ರೆ ಅವರು ತಂದೆ ತಾಯಿ ಇಲ್ಲಿ ಯಾವ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ರೆ ತುಂಬಾ ಕಷ್ಟದ ಸ್ಥಿತಿಯಲ್ಲಿ ಇರ್ತಾರೆ. ಆದ್ರೆ ಮಕ್ಕಳು ಮಾತ್ರ ತಂದೆ ತಾಯಿ ಓದಿಸಿ ನನ್ನ ಮಗ ಎಲ್ಲಿದ್ದಾನೆ ಅಂದ್ರೆ ಬೇರೆ ದೇಶದಲ್ಲಿ ಇದ್ದಾನೆ ಫಾರಿನಲ್ಲಿ ಇದ್ದಾನೆ ಅಂತ ಹೇಳ್ಕೊತಾರೆ. ಆದ್ರೆ ಇಲ್ಲೇ ಹುಟ್ಟಿದೀವಿ ನಮ್ಮ ದೇಶದಲ್ಲಿ, ನಮ್ಮ ತಂದೆ ತಾಯಿಯನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು, ಒಳ್ಳೆ ಹೆಸರು ತರಬೇಕು. ಆವಾಗಲೇ ಅವ್ರು ಹುಟ್ಟಿದಕ್ಕೆ ಸಾರ್ಥಕ. ನೀವು ನಿಮ್ಮ ತಂದೆ ತಾಯಿಗಳು ಒಳ್ಳೆ ಹೆಸರು ತರ್ತೀರಿ ಅಂತ ನಾನು ಭಾವಿಸ್ತೀನಿ. ಅದೇ ರೀತಿ ಈ ಸಂಸ್ಥೆಯಲ್ಲಿ ನೀವು ತರಬೇತಿ ಪಡೆದಿದ್ದೀರಿ. ಈ ಸಂಸ್ಥೆಗೆ ಒಳ್ಳೆ ಹೆಸರು ತರಬೇಕು. ನರಸಿಂಹಮೂರ್ತಿಯವರು ನಮ್ಮ ಒಳ್ಳೆ ಯಾಕಂದ್ರೆ ಅವರು ಮನೆಯಲ್ಲಿ ಅವ್ರ ಮಕ್ಕಳಿಗೆ ಸರಿಯಾದ ಒಂದು ಇದರಲ್ಲಿ ನೋಡ್ತಾರೆ ಇಲ್ಲೋ ಅವ್ರು ಕೈ ಕೊಡ್ತಾರೆ ಎಲ್ಲ ಗೊತ್ತಿಲ್ಲ. ಅವರ ಒಂದು ಮೇಡಮ್ ಅವರಾಗ್ಲಿ ಪ್ರತಿಯೊಂದು ಇದು ಒಂದು ನಮ್ಮ ಸಂಸಾರ ತರ ಅವರು ಇದೆಲ್ಲ ನೋಡಿ ಎಲ್ಲರೂ ಮೇಲೂ ನಿಗಾ ಇಟ್ಟು ಎಲ್ಲರೂ ಒಳ್ಳೆ ವಿದ್ಯಾವಂತರಾಗಿ ಮಾಡಿದ್ದಾರೆ. ನೀವು ಒಂದು ಈ ತರಬೇತಿಯನ್ನು ಪಡೆದಂತ ಎಲ್ಲರೂ ನಿಮ್ಮ ಕುಟುಂಬವನ್ನು ಪೋಷಣೆ ಮಾಡ್ತೀರಿ ಅಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ. ಜೈ ಹಿಂದ್. ಮಾತುಗಳು ಬೇಡ. ನಾನು ಸಹ ಜೀವನದಲ್ಲಿ ತಪ್ಪು ಮಾಡಿದ್ದೀನಿ. ಈಗ ಅದು ಅರಿವಾಗಿದೆ ನನಗೆ. ಆ ಅರಿವಾಗಿರುವಂತದನ್ನ ನನ್ನ ಬೆಳೆಸುವಂತ ವಿದ್ಯಾರ್ಥಿಗಳು ತಪ್ಪು ಮಾಡಬಾರ್ದು. ಯಾಕಂದ್ರೆ ಒಂದು ಮರಕ್ಕೆ ಜೀವನಾಡಿ ಆಗಿರುವಂತದ್ದೇ ಬೇರು. ಆ ಬೇರನ್ನ ನಾವು ಸರಿಯಾಗಿ ಗಮನಿಸಲಿಲ್ಲ ಅಂದ್ರೆ ಆ ಮರದಲ್ಲಿ ಬರುವಂತ ಹಣ್ಣು ಹಂಪಲು ಪಕ್ಷಿ ಪ್ರಾಣಿಗಳು ಸಹ ತಿನ್ನಕ್ಕಾಗಲ್ಲ. ಮನುಷ್ಯ ಬೇಡ, ಕೊನೆಯ ಪಕ್ಷ ಆ ಪಕ್ಷಿ ಪ್ರಾಣಿಗಳಾದ್ರೂ ತಿನ್ಬೇಕು. ಆ ಮರದಲ್ಲಿ ಬರುವಂತ ಗಾಳಿಯನ್ನ ನಾವು ಉಸಿರಾಡಿದ್ರೆ ಜೀವನ ಮಾಡಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ತಾಯಿ ಸಹ ಒಂದು ಮರವಿದ್ದಂತೆ. ಯಾವ ಮಗುವಿಗೂ 4 ಜನ ಇರಲಿ 5 ಜನ ಇರಲಿ ನನ್ನ ಒಂದೇ ಮಗು ಅಂತ ಯಾವತ್ತೂ ಹೇಳಲ್ಲ ತಾಯಿ. ಅಷ್ಟು ಮಕ್ಕಳು ನನ್ನ ಮಕ್ಕಳು ಅಂದ್ರೆ ಅಷ್ಟು ಮಕ್ಕಳು ನನ್ನ ತಾಯಿಗೆ ನಾನು. ನೀವು 1 ವಾರ ಸಾಕು, ಇನ್ನೊಂದು ವಾರ ಸಾಕು, ನಾವೇ ಮಾತಾಡ್ತೀವಿ ತಾಯಿಗೆ ಮುಂಚೆ. ಅದನ್ನ ಈಗ ನನ್ನ ಜನರೇಷನ್ ಜಾಸ್ತಿ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ, ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ದಯಮಾಡಿ ಆ ಪರಿಸ್ಥಿತಿಗೆ ನಾವು ಹೋಗೋದು ಬೇಡ. ಯಾಕಂದ್ರೆ ಮರನೇ ಒಣಗೋದ ಮೇಲೆ ನಮ್ಗೆ ಉಸಿರಾಡಕ್ಕೆ ಗಾಳಿ ಹಂಗಿಲ್ಲವೋ, ತಾಯಿಯನ್ನ ಕಳ್ಕೊಂಡ ಮೇಲೆ ನಾವು ಮಾಡೋ ಸಂಬಂಧ ಮುಗಿದೋಯ್ತು.
ದಾಯಾದಿಗಳು ನಾವು. ಆಮೇಲೆ ಅವನ ಹೆಂಡತಿ ಮಕ್ಕಳು ಅವನು, ನಮ್ಮ ಹೆಂಡತಿ ಮಕ್ಕಳು ನಮ್ದು, ಹಿಂಗಾಗ್ಬಿಟ್ರೆ ತಾಯಿ ಇರೋವರೆಗೂ ಅದಕ್ಕಾಗಲ್ಲ. ಎಷ್ಟೇ ವ್ಯಾಖ್ಯೆಗಳು ನಡೆದಿದೆ, ಆ ಒಂದು ಇಡೀ ಜೀವ ಬಂದಿದೆ 362 ದಿವಸದಲ್ಲಿ ಯಾವುದೋ ಒಂದು ದಿವಸ ಆದ್ರೂ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಸೇರ್ತೀವಿ ತಾಯಿಗಳ ಪಕ್ಕ. ತಾಯಿ ಸತ್ತ ಮೇಲೆ ಆ ಒಂದು ಅವಕಾಶ ಸಿಗಲ್ಲ ನಮಗೆ. ದಯಮಾಡಿ ತಾಯಿನ ನಮ್ಮ ಮನೆಯಲ್ಲಿರೋ ಭೋಜನಗಳ ಫೋಟೋ ಹೆಂಗೆ ನೋಡ್ತೀವೋ ಅದೇ ರೀತಿ ಪೂಜಿಸ್ಕೊಂಡು ನಾವು ನೋಡಿಕೊಂಡ್ರೆ ಖಂಡಿತ ನಮ್ಮ ಯಶಸ್ಸು ನಮಗೆ ಸಿಕ್ಕೇ ಸಿಗುತ್ತೆ. ಹಾಗಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ನಾನು ನಮ್ಮ ತಾಯಿ ನಾವು ಭೇಟಿ ಮಾಡಿದ್ದೀನಿ. ಕೆಲವೇ ದಿನಗಳಲ್ಲಿ ಅಥವಾ ತಿಂಗಳಲ್ಲಿ ನಾನು ನನ್ನ ತಾಯಿ ಸೇವಾ ಪ್ರಯತ್ನ ಮಾಡ್ತಾ ಇದ್ದೀನಿ, ಸೇರ್ತೀನಿ. ಇದು ಇವತ್ತು ನಾನು ತಗೊಳ್ತಾ ಇರುವಂತ ನಿರ್ಧಾರ. 4 ಜನ ಇವತ್ತು ಹೆಣ್ಣಿನ ಅವಮಾನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ. 4 ಜನ ಹೆಂಡತಿನ ಸಂಪಾದನೆ ಮಾಡಬಹುದು, ಒಬ್ಬ ತಾಯಿನ ಸಂಪಾದನೆ ಮಾಡೋಕ್ಕಾಗಲ್ಲ. ದಯಮಾಡಿ ತಾಯಿ ಮತ್ತೆ ತಂದೆಯನ್ನ ಅನಾಥ ಮಾಡೋದನ್ನ ನಾವು ನಿಷೇಧಿಸಬೇಕು, ಅನಾಥಾಶ್ರಮಗಳನ್ನ ಕಡೆಗಣಿಸಬೇಕು. ಯಾಕೆಂದ್ರೆ ಆಶ್ರಮಗಳೆಲ್ಲ ಒಂದೇ ರೀತಿ ಇಲ್ಲ. ಇವತ್ತು ನೋಡೋ ಪ್ರಕಾರ ಕೆಲವರು ದುಡ್ಡುಗೋಸ್ಕರ ಮಾಡ್ತಿದ್ದಾರೆ, ಅವರಿಗೆ ಕೊಡುವಾಗ ಹಿಂಸೆ ಕೊಡ್ತಾರೆ. ಅನಾಥಾಶ್ರಮ ಅಂತ ಹೆಸರು, ದುಡ್ಡು ಬೇಜಾನ್ ಅವ್ರು ಕೊಡ್ತಾ ಇರುತ್ತೆ. ಸೊ ದಯಮಾಡಿ ಯಂಗ್ಸ್ಟರ್ಸ್, ನೀವು ಹ್ಯೂಮನ್ ಬೀಯಿಂಗ್ಸ್, ದಯಮಾಡಿ ತಂದೆ ತಾಯಿಗೆ ಗೌರವ ಕೊಡಿ. ತದನಂತರ ಮನೆಯಲ್ಲಿರೋ ಫೋಟೋನೋ ದೇವಸ್ಥಾನದಲ್ಲಿ ಕುಡಿಯೋ ನಮಸ್ಕಾರ ಮಾಡಿ. 100% ನಿಮಗೆ ದೇವರು ಒಳ್ಳೇದು ಮಾಡ್ತಾನೆ. ಕೊನೆಯದಾಗಿ ಕಡೆ ಎಚ್ಚರಿಕೆ, ಯಾವುದೇ ಒಂದು ವ್ಯಸನಗಳಿಗೆ ನೀವು ಹೊಂದ್ಕೋಬೇಡಿ. ಆ ವ್ಯಸನಗಳಿಂದ ದೂರ ಇರಿ. ಅದು ಯಾವುದೂ ಜೀವನ ಅಲ್ಲ. ಯಾವುದೇ ಒಂದು ರುಚಿಯಾದ ಪದಾರ್ಥ ನಾಲಿಗೆ ಮೇಲೆ ಇಟ್ಕೊಂಡಾಗ ಮಾತ್ರ ಅದರ ರುಚಿ ಗೊತ್ತಾಗುತ್ತೆ. ನಾಲಿಗೆಯಿಂದ ಒಳಗೋದ ಮೇಲೆ ಅದರ ರುಚಿ ಮನಸ್ಸಿಗೆ ಮಾಡಿ ಯಾವುದು ಗೊತ್ತಾಗಲ್ಲ, ಹೊಟ್ಟೆ ತುಂಬುತ್ತೆ ಅಷ್ಟೇ ವಿನಃ ಬೇರೆ ಇಲ್ಲ. ಯಾವ ಊಟ ತಿಂದ್ರು ಹೊಟ್ಟೆ ಜೀವನ ಮಾಡ್ಕೊಳ್ತಾರೆ. ನೀವು ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ ಆಯಿಲ್ ಕುಡಿಯೋರು ಬಂದಿದ್ದಾರೆ, ಗ್ಲಾಸ್ ಪೀಸ್ ತಿಂತಾ ಇರೋರು ಬಂದಿದ್ದಾರೆ. ನಾವು ಅನ್ನ ತಿನ್ನೋರು ಅನ್ನ ತಿನ್ನೋ ಕೆಲಸನೇ ಮಾಡ್ಬೇಕಲ್ವಾ? ಹಾಗಾಗಿ ನಿಮ್ಗೆಲ್ಲರಿಗೂ ನನ್ನ ಸವಿನಯ ಪ್ರಾರ್ಥನೆ, ತಂದೆ ತಾಯಿನ ಯಾರೊಬ್ಬರನ್ನು ಕಡೆಗಣಿಸಬೇಡಿ, ತಂದೆ ತಾಯಿನ ದೇವರ ನೋಡ್ಕೊಳ್ಳಿ ಅಂತ ಹೇಳ್ತಾ